ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ಅವರು ನಮ್ಮ ಮನೇಲಿದ್ದಾಗ ನನಗೆ ಅವ್ರ ಬೆಲೆನೇ ಗೊತ್ತಾಗಿರ್ಲಿಲ್ಲ. ಅವ್ರು ನನ್ನ ಹತ್ರ ಬಂದಾಗ ನಾನು ಹೆದರ್ಕೋತಿದ್ನೆ ಹೊರತು ನನ್ನ ಹೃದಯದಲ್ಲೂ ಅವ್ರ ಮೇಲೆ ಪ್ರೀತಿ ಇದೆ ಅಂತ ನಾನು ಗಮನಿಸೇ ಇರಲಿಲ್ಲ. ಅವ್ರು ನನಗೆ ಬೇಕಪ್ಪ, ನನಗವ್ರು ಬೇಕು. ಅವರು ನನ್ನವರು ಅನ್ನಿಸ್ತಿದೆ. ನನಗೋಸ್ಕರನೇ ಅವ್ರು ಈ ಮನೆಗೆ ಸೊಸೆಯಾಗಿ ಬಂದ್ರು ಅಂತ ಅನ್ನಿಸ್ತಿದೆ. ನನ್ನ ಮೇಲೆ ಪ್ರೀತಿ ಇಟ್ಕೊಂಡೆ ಅವ್ರು ನನ್ನ ಕೈ ಹಿಡಿದ್ರು ಅಂತ ಅನ್ನಿಸ್ತಾ ಇದೆ. ಆದ್ರೆ ನಾನೇ ದಡ್ಡಪ್ಪ, ನಾನೇ ದಡ್ಡ. ನನಗೇನು ಅರ್ಥ ಆಗ್ಲಿಲ್ಲ. ಅವ್ರ ಪ್ರೀತಿ ಏನಪ್ಪ, ನನ್ನ ಮನ್ಸಲ್ಲಿ ಅವ್ರ ಮೇಲೆ ಪ್ರೀತಿ ಇದೆ ಅಂತಲೂ ನನಗೆ ಅರ್ಥ ಆಗಿರ್ಲಿಲ್ಲ. ಅವ್ರಿಲ್ದೆ ನಾನಿರಲ್ಲಪ್ಪ. ನನ್ನ ಬದುಕಲ್ಲಿ ಶ್ರಾವಣಿ ಮೇಡಮ್ ಇಲ್ಲದೆ ಇದ್ರೆ ನಾನಿರಲ್ಲ. ಶ್ರಾವಣಿ ಮೇಡಮ್ನ ನನ್ನ ಪ್ರಾಣ ಅನ್ಕೊಂಡಿದ್ದೀನಪ್ಪ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಏನೋ ಹೇಳ್ತಾ ಇದೀಯಾ? ನಿನಗೆ ಶ್ರಾವಣಿ ಅಮ್ಮವ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆಯೇನೋ? ಸತ್ಯನೋ? ಸತ್ಯ ಅಂತ ನನಗೂ ಈಗಲೇ ಗೊತ್ತಾಗಿತ್ತಪ್ಪ. ಅವ್ರನ್ನ ನೋಡಿದೆ ಒಂದೇ ಒಂದು ಕ್ಷಣನೂ ನನ್ನಿಂದ ಇರಕ್ಕಾಗ್ತಾ ಇಲ್ಲಪ್ಪ. ಅಲ್ಲಪ್ಪ, ಯಜಮಾನ್ ಹೇಳಿದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇ ಅವ್ರಿಗೆ ಗಂಡು ಹುಡುಕ್ಬೇಕಂದ್ರೆ ಹೇಗಾಗುತ್ತಪ್ಪ? ಅಪ್ಪ, ನನ್ನ ಬಿಟ್ಟು ಅವ್ರ ಜೊತೆ ಬೇರೆ ಯಾರನ್ನೂ ಕಲ್ಪನೆನೂ ಮಾಡ್ಕೊಳಕ್ಕಾಗ್ತಾ ನನಗೆ. ಅದಕ್ಕೆ ಅಪ್ಪ, ಯಜಮಾನ್ರಿಗೆ ಯಾವತ್ತೂ ಸುಳ್ಳು ಹೇಳ್ದಿರೋನು ಶ್ರಾವಣಿ ಮೇಡಮ್ಗೆ ಗಂಡು ಹುಡುಕೋ ವಿಷಯದಲ್ಲಿ ತುಂಬ ಸುಳ್ಳು ಹೇಳ್ಬಿಟ್ಟಿದ್ದೀನಪ್ಪ. ನನಗೆ ಶ್ರಾವಣಿ ಮೇಡಮ್ನ ಕಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅವರು ನನ್ನ ಉಸಿರಲ್ಲೇ ಬೆರ್ತು ಹೋಗ್ಬಿಟ್ಟಿದಾರಪ್ಪ. ಕಣ್ಣು ಮುಚ್ಚಿದ್ರು ಅವರೇ ಕಾಣ್ತಾರೆ, ಕಣ್ಣು ಬಿಟ್ಟರು ಅವರೇ ಕಾಣ್ತಾರೆ. ಪದೇ ಪದೇ ಅವ್ರ ಜೊತೆ ಕಳೆದಿರೋ ಕ್ಷಣಗಳೇ ನನಗೆ ನೆನಪಾಗ್ತಿದ್ಯಪ್ಪ. ತುಂಬ ಹಿಂಸೆ ಆಗ್ತಿದ್ಯಪ್ಪ. ಅವರು ನಾ ಕಳ್ಕೊತೀನೇನೋ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ. ಬದುಕಬೇಕಪ್ಪ, ನಾನು ಬದುಕಬೇಕಪ್ಪ. ಶ್ರಾವಣಿ ಮೇಡಮ್ ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲಪ್ಪ. ಶ್ರಾವಣಿ ಮೇಡಮ್ಮು ನನಗೆ ಬೇಕಪ್ಪ, ನಾನು ಬದುಕಬೇಕಪ್ಪ. ಅವರಿದ್ರೇ ನಾನು ಬದುಕೋದು. ಭಯ ಆಗ್ತಿದ್ಯಪ್ಪ. ಅಪ್ಪ, ನಾನು ಬದುಕಬೇಕಪ್ಪ. ನಾನು ಬದುಕಬೇಕು ಅಂದರೆ ಶ್ರಾವಣಿ ಮೇಡಮ್ ನನ್ನ ಜೀವನದಲ್ಲಿ ಇರ್ಬೇಕಪ್ಪ. ಶ್ರಾವಣಿ ಮೇಡಮ್ ನಾನು ಕಳ್ಕೋಬಾರ್ದಪ್ಪ. ಅವ್ರಿಲ್ಲ ಅಂದ್ರೆ ನಾನಿರಲ್ಲಪ್ಪ. ಅವರೇ ನಾನು ಬದುಕಬೇಕಪ್ಪ. ಅವರೇ ನಾನು ಬದುಕಬೇಕು. ಇಷ್ಟೇ ಕಣೋ, ಇಷ್ಟೇ ನಿನ್ನ ಬಾಯಿಂದ ಬರಬೇಕಾಗಿತ್ತು. ಪ್ರೀತಿನ ಮತ್ತಿನ್ಯಾರೋ ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ ಮಗ. ನಿನ್ನ ಒಳಗಿರೋ ಪ್ರೀತಿ ನಿನಗೆ ಅರ್ಥ ಆಗಬೇಕು ಅಂದರೆ ಆ ಪ್ರೀತಿನ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋ ಅನುಭವ ಮೊದಲು ನಿನಗಾಗಬೇಕು ಕಣ ಮಗನೇ. ಈಗ ಅನುಭವ ಆಗಿದೆ ಅಂತ ಅನಿಸುತ್ತೆ. ಪ್ರೀತಿನ ಪಡ್ಕೊಂಡಾಗ ಎಷ್ಟು ಖುಷಿಯಾಗಿರ್ತೀವೋ ಅದಕ್ಕಿಂತ ಹೆಚ್ಚು ಭಯ ಆಗೋದು ನಾವು ಪ್ರೀತಿನ ಕಳ್ಕೊತೀವಿ ಅಂತ ಅನಿಸ್ದಾಗ. ಒಬ್ಬ ಮನುಷ್ಯನಿಗೆ ತುಂಬ ಸಂತೋಷ ಕೊಡೋಕ್ಕಾಗೋದು ಪ್ರೀತಿನೇ ಕಣ. ಹಾಗೆ ದುಃಖಕ್ಕೆ ತಳ್ಳೋದು ಪ್ರೀತಿನೇ. ಅದೇ ನಿನ್ನ ಜೀವನದಲ್ಲಿ ಪ್ರೀತಿ ಸಂತೋಷ ಮಾತ್ರ ಕೊಡಬೇಕು. ಶ್ರಾವಣಿ ಅಮ್ಮವರು ನಿನಗೆ ಸಿಗ್ಬೇಕು ಕಣೋ, ನಿನಗೆ ಸಿಗ್ಬೇಕು ನಮ್ಮ ಮಗನೇ. ನಿನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಇದ್ದಿದ್ದು ಪ್ರೀತಿ ನನಗೆ ಮುಂಚೆನೇ ಗೊತ್ತಿತ್ತು. ಆದರೆ ಅದನ್ನ ನೀನೇ ಹೇಳಲಿ ಅಂತ ಸುಮ್ಮನೆ ಇದ್ದೆ. ಗೊತ್ತಿತ್ತಾ? ಅಲ್ಲ ಕಣಪ್ಪ, ಮತ್ತು ನನಗೆ ಒಪ್ಪಿರೋ ಥರ ಪೇಪರಲ್ಲಿ ಆ್ಯಡ್ ಹಾಕ್ಸ್ದಿಲ್ಲಪ್ಪ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಶ್ರಾವಣಿ ಮೇಡಮ್ನೇ ಮದುವೆ ಆಗೋದು. ಆಯಿತು ಬಿಡು ಮಗನೇ, ನಿನ್ನ ಮದುವೆ ಅವ್ರ ಜೊತೆಲೇ ಆಗೋದು. ಅದಕ್ಕೂ ಮುಂಚೆ ನೀನು ನನ್ನ ಹತ್ರ ಹೇಳೋ ವಿಷಯಗಳೆಲ್ಲ ಮೊದಲು ಅವ್ರ ಹತ್ರ ಹೇಳಬೇಕು. ನಿನಗೆ ಅವ್ರ ಮೇಲಿರೋ ಪ್ರೀತಿ ವಿಷಯನ ಅವ್ರಿಗೆ ತಿಳಿಸ್ಬೇಕಲ್ವಾ? ಅದೇ ಆಗ್ತಾ ಇಲ್ಲಪ್ಪ. ಅವ್ರ ಹತ್ರ ಹೇಳೋಣ ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ. ಆದರೆ ಅವ್ರು ಮುಂದೆ ನಿಂತರೆ ಮಾತುಗಳೇ ಹೊರಡ್ತಾ ಇಲ್ಲ. ಆಗ್ತಿಲ್ಲ ಅಂದರೆ ಆಗುತ್ತನೋ? ನಿನ್ನ ಪ್ರೀತಿ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಶ್ರಾವಣಿ ಅಮ್ಮವ್ರ ಹತ್ರ ಹೇಳ್ಕೋಬೇಕು ಕಣೋ.
ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೆ ಅಂತ ನೇರವಾಗಿ ಹೇಳ್ಬಿಡು. ಅಯ್ಯಯ್ಯೋ, ನೇರವಾಗಿ ಹೇಳೋದ? ಹೇಳಿದ್ನಲ್ಲಪ್ಪ, ಅವ್ರ ಮುಂದೆ ನಿಂತರೆ ಮಾತುಗಳೇ ಹೊರಡಲ್ಲ, ನನ್ನ ಬಾಯಲ್ಲಿ ಪದಗಳೇ ಬರ್ತಾ ಇಲ್ಲ. ಆಗ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡು. ಅವ್ರ ಮುಂದೆ ಏನು ಮಾತಾಡಬೇಕು ಅಂತ ಅಭ್ಯಾಸ ಮಾಡು. ಅಭ್ಯಾಸ ಮಾಡೋದಾ? ಸಾವಿತ್ರಿ, ಏನೇ ಹೇಳ್ತೀರಿಯಾ ನೀನು? ಅಜ್ಜಿ, ಅದು ವಿಷಯ ಏನು ಅಂತ ನಾನು ಹೇಳ್ತೀನಿ. ಅಲ್ವೋ, ಇವಳು ಮಾತಾಡ್ತಿರೋ ವಿಷಯಕ್ಕೂ ನಿನಗೂ ಏನೋ ಸಂಬಂಧ? ಅದೇ ಅಜ್ಜಿ, ಸಾವಿತ್ರಿ ತುಂಬಾ ಒಳ್ಳೆ ಹುಡುಗಿ. ಬಡವ್ರ ಮನೆ ಹೆಣ್ಮಕ್ಳಾದರೂ ಒಳ್ಳೆ ಗುಣ ಇರೋವಂಥ ಹುಡುಗಿ. ದೊಡ್ಡವರು, ದೇವರು ಅಂದರೆ ಭಯಭಕ್ತಿ. ಹಾಗೆ ಚೆನ್ನಾಗಿ ಹಾಡು ಹೇಳ್ತಾಳೆ. ಒಳ್ಳೆ ಕಲೆ ಇದೆ ಇವಳಲ್ಲಿ. ಇಂಥ ಹುಡುಗಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು. ಒಂದು ಒಳ್ಳೆ ಜೀವನ ಸಿಗಬೇಕು ಅಂದರೆ ಇವಳ ಕಲೆಗೆ ಪ್ರೋತ್ಸಾಹ ನೀಡುವಂಥ ವ್ಯಕ್ತಿ ಆಗಿರಬೇಕು. ಹಾಗೆ ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಆ ರೀತಿ ಹುಡುಗ ಸಿಗಬೇಕು ಅಂತ ನಾನೊಂದು 2 ಸಲ ಸಿಕ್ಕಿದಾಗ ಹೇಳಿದ್ದೆ. ಅದನ್ನೇ ಇವಾಗ ಮದನ್ ಸರ್ ಹೇಳಿದರು ಅಂತ ನಿಮ್ಮ ಹತ್ರ ಹೇಳಕ್ಕೆ ಬರ್ತಿದ್ದಾಳೆ ಅಜ್ಜಿ. ಅಲ್ವಾ ಸಾವಿತ್ರಿ? ಇದಾ ವಿಷಯ? ಅಷ್ಟೇ ಅಜ್ಜಿ. ನೀ ಹೇಳೋದು ಸರಿಯಾಗೇ ಇದೆ. ಅವಳಿಗೆ ಒಳ್ಳೆ ಹುಡುಗನೇ ಸಿಗಬೇಕು, ಒಳ್ಳೆ ಹುಡುಗನೇ ಸಿಗ್ತಾನೆ. ಅವಳು ನಮ್ಮನೆ ಹುಡುಗಿ, ನಮ್ಮ ವೀರು ಪ್ರಾಣನ ಕಾಪಾಡ್ದವಳು. ಅವಳು ನಮ್ಮ ಜವಾಬ್ದಾರಿ. ಈಗ ತಾನೇ ಅವ್ರ ತಾತನ ಹತ್ರ ಮಾತಾಡ್ತಾ ಇದ್ದೆ. ಅವಳಿಗೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಂತಾನೂ ಕೂಡ ಹೇಳಿದೆ ಅವ್ರ ಹತ್ರ. ಆದರೆ ಅವಳ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇದ್ದೆ ಅಷ್ಟೆ. ಓ ಹೌದಾ? ಹೌದಾ ಸಾವಿತ್ರಿ? ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಪಾಪ ನೀನು ನೋಡಿದ್ರೆ ಆ ರೀತಿ ಅನ್ಸಲ್ಲ. ಆದರೂ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದರೆ ಅಜ್ಜಿ ಹತ್ರ ಹೇಳು. ಅವಳೆಲ್ಲ ಹೇಳ್ಕೊತಾಳೆ ಅಜ್ಜಿ. ಮನೇಲಿ ಇವಾಗ ಶ್ರಾವಣಿ ಮದುವೆಯಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಎಲ್ಲರೂ ಅದೇ ಕೆಲಸದಲ್ಲಿ ಓಡಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಶ್ರಾವಣಿ ಮದುವೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಸಾವಿತ್ರಿಗೆ ಆಸೆ ಇರಲ್ವಾ? ಇವಾಗ ಅವಳ ಗಮನ ಎಲ್ಲ ಅದ್ರ ಕಡೆನೇ ಇದೆ ಅಲ್ವಾ ಸಾವಿತ್ರಿ? ಅಮ್ಮವ್ರೆ, ನಿಜಾನೇ. ಆಯ್ತಾಯ್ತು, ಮೊದಲು ಶ್ರಾವಣಿ ಮದುವೆ ಮುಗೀಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಆಯ್ತಾ? ಯಾಕೆ ನೀವು ಹಂಗೆ ಮಾಡಿದ್ರಿ? ಇರೋ ವಿಷಯನ ಅಮ್ಮವ್ರ ತವಾಗಿ ಹೇಳ್ಬೋದಾಗಿತ್ತು. ಅವರೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಅಂತಿದ್ರು. ಸಾವಿತ್ರಿ ಎಂತ ದಡ್ಡಿ ಗೊತ್ತಾ ನೀನು? ಅವ್ರೇನೋ ಬಾಯಿ ಮಾತು ಹೇಳ್ತಾರೆ, ಅವ್ರು ಹೇಳ್ದಂಗೆ ಮಾಡಿಸ್ಬಿಡ್ತಾರೆ.